ಹಲೋ ಹಾಯ್ ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಳೆ ನಿಮಗೆ ಎಕ್ಸಾಮ್ನಲ್ಲಿ ಇವೇ ಕ್ವಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ನಲ್ಲಿ 28/2/2026ಕ್ಕೆ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಕನ್ನಡ ವಿಷಯ ನಾವು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ತರಗತಿಗಳು ಮಾಡ್ತಾ ಇದ್ದೇವೆ. ಯಾರು ಇದುವರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿ ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಅತಿ ಹೆಚ್ಚು ರಿಪೀಟೆಡ್ ಕ್ವಶನ್ಸ್ಗಳು ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಇವೇ ಕ್ವಶನ್ಸ್ಗಳು ರಿಪೀಟ್ ಕ್ವಶನ್ಸ್ಗಳಾಗಿರುತ್ತೆ. ಇಲ್ಲಿ ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಡ್ಯಾಶ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ಮೇಲ್ಗಡೆ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. CNR ರಾವ್ ಇಲ್ಲಿ ಆಪ್ಷನ್ಸ್ ನಿಮಗೆ ಮೇಲ್ಗಡೆ ಇದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಧನಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಶಾಂಭವಿ. ಅಲ್ಲಿ ನಿಮಗೆ ಆಪ್ಷನ್ಸ್ಗಳು ಮೇಲ್ಗಡೆ ಕೊಟ್ಟಿದ್ದಾರೆ. ನಾನು ಕನ್ನಡ ವಿಷಯ ಮೇಲೆ ನಿಮಗೆ ಸಪ್ರೇಟಾಗಿ ಗ್ರಾಮರ್ ಮಾಡಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಚೆಕ್ಔಟ್ ಮಾಡಿ, ಆಯಿತಾ? ನಿಮಗೆ ಕನ್ನಡ ಗ್ರಾಮರ್ನಲ್ಲಿ 16 ಮಾರ್ಕ್ಸ್ ಬಂದೇ ಬರುತ್ತೆ. ಪತ್ರ ಲೇಖನ, ಪ್ರಬಂಧ ಮತ್ತು ಅದೇ ರೀತಿ ನುಡಿಗಟ್ಟುಗಳು, ಕಾಲಸೂಚಕಗಳು, ವಿಭಕ್ತಿ ಪ್ರತ್ಯಯಗಳು, ಗುಣವಾಚಕಗಳು, ಆಯಿತಾ? ಮತ್ತು ಅದೇ ರೀತಿ ತತ್ಸಮ ತದ್ಭವಗಳು, ಅದೇ ರೀತಿ ದುರುಕ್ತಿಗಳು, ಅನ್ಯ ದೇಶೀಯ ಪದಗಳು, ಈ ರೀತಿ ಎಲ್ಲ ನಿಮಗೆ ಗ್ರಾಮರ್ನಲ್ಲಿ 16 ಮಾರ್ಕ್ಸ್ಗೆ ಕೇಳಲಾಗೋದು, ಆಯಿತಾ? ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಎಲ್ಲ ಈಸಿ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಆಲ್ರೆಡಿ ನಾನು 80 ಔಟ್ ಆಫ್ 80 ವಿಡಿಯೋನಲ್ಲಿ ನಿಮಗೆ ಪದ್ಯ ಭಾಗದಲ್ಲಿ, ಗದ್ಯ ಭಾಗದಲ್ಲಿ ಮತ್ತು ದೀರ್ಘಗದ್ಯದಲ್ಲಿ ಸಂದರ್ಭ ಪ್ರಶ್ನೆಗಳು, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಅದೇ ರೀತಿ ನಿಮಗೆ 5-6 ವಾಕ್ಯಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ, ಆಯಿತಾ? ಅಲ್ಲಿ 80 ಔಟ್ ಆಫ್ 80 ವಿಡಿಯೋ ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಆಯಿತಾ? ಅಲ್ಲಿ ಕೂಡ MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಅದೇ. ಬಟ್ ಇಲ್ಲಿ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಅವೇ ಕ್ವಶನ್ಸ್ ಇಲ್ಲಿ ನಿಮಗೆ, ಯಾಕೆಂದರೆ ಒಂದು ರಿವಿಷನ್ ಆಗಿಬಿಡುತ್ತೆ ಈ ಒಂದು ವಿಡಿಯೋ, ಆಯಿತಾ? ಸೊ ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಡ್ಯಾಶ್ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು, ಕನ್ನಡವು ಕಸ್ತೂರಿ ಎಲ್ಲವೇ ಎಂದವರು ಮನೋರಮೆ, ಡ್ಯಾಶ್ ಕಲಿಯುಗದ ಅಮೃತವೆಂದು ವೀರೇಂದ್ರ ಸಿಂಪಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಚ. ನೆಕ್ಸ್ಟ್ ಕ್ವಶನ್, ಇಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ಪುರಂದರ ವಿಠಲ, ಇದಕ್ಕೆ ಆನ್ಸರ್ ಆಗಿರುತ್ತೆ ಪುರಂದರ ದಾಸರು, ಇಲ್ಲಿ ಕೊನೆಯಲ್ಲಿ 6-1. ಅದೇ ರೀತಿ ಬೆಳಗುವ ಜಾವ, ಇದಕ್ಕೆ ಆನ್ಸರ್ ಆಗಿರುತ್ತೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, 4ನೇದು. ಶಿಲೆಬೆ ಏರಿದ್ದಾನೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ KS ನಿಸಾರ್ ಅಹಮದ್ ಖಾನ್, 5ನೇದು. ಹತ್ತಿ ಚಿತ್ತ, ಇದಕ್ಕೆ ಆನ್ಸರ್ ಆಗಿರುತ್ತೆ T ಯಲ್ಲಪ್ಪ, ಜಿಟ್ಟೆ ಮತ್ತು ಜೀವಯಾನ ಅವರ ಕವಿತೆ. ಸೊ ನೆಕ್ಸ್ಟ್ ಕ್ವಶನ್, ಒಮ್ಮೆ ನಗುತ್ತವೆ, ಇದಕ್ಕೆ ಸುಕನ್ಯಾ ಮಾರುತಿ, ಇಲ್ಲಿ GS ಶಿವರುದ್ರಪ್ಪ, ಇದೇನಾಗಿರುತ್ತೆ ಮುಂಬೈ ಜಾತಕ, ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್, ಸೀತೆಯನ್ನು ರಾವಣ ಎಲ್ಲಿ ಇರಿಸಿದನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರಮದ ವನದಲ್ಲಿ. ನೆಕ್ಸ್ಟ್ ಕ್ವಶನ್, ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಬಸವಣ್ಣವರ ಅಂಕಿತ ವಚನಗಳ ಅಂಕಿತ ಯಾವುದು? ಕೂಡಲ ಸಂಗಮ ದೇವ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಉರ್ಲಿಂಗಿ ಪೈದಿಯ ವಚನಗಳ ಅಂಕಿತ ಆಪ್ಷನ್ A ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಉರ್ಲಿಂಗಿ ಪೈದಿಯ ಪ್ರಿಯ ವಿಶ್ವೇಶ್ವರಯ್ಯ, ಇಲ್ಲಿ ಹರಹರ ಶ್ರೀ ಚನ್ನ ಸೋಮೇಶ್ವರ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸೋಮನಾಥ ಅವರದು ಅಂಕಿತ ನಾಮ ಆಗಿರುತ್ತೆ. ಗುಹೇಶ್ವರ ಅನ್ನೋದು ಅದು ಅಲ್ಲಮ್ಮ ಪ್ರಭುವ್ರದ್ದು ಆಗಿರುತ್ತೆ. ಸೊ 4 ಕೂಡ ಹೇಳ್ಕೊಟ್ಟಿದ್ದಾನೆ ಅಂಕಿತ ನಾಮಗಳು ಯಾರ್ಯಾರ್ದು ಅಂತ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ಇವಾಗ. ಎಲ್ಲರಳು ಕಲಿ ಭೀಮನೆ, ಮಿಡುಕುಳ ಗಂಡನು, ಹಾನಿ ಹರಿಬಕೆ ನಿಲ್ಲದಂಗೆಸೋನು, ಕಡು ಹಿಯಾಳಿಯುಳ್ಳವನು. ಈ ಪದ್ಯ ಭಾಗದಲ್ಲಿ ಭೀಮನ ಬಗ್ಗೆಗೆ ದ್ರೌಪದಿಯ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ ಯಾವುದು? ಹಾರ್ಟ್ ಕ್ವಶನ್ ಅಂತ ಕರಿತೀವಿ. ಹೈಯರ್ ಓರಿಯೆಂಟೆಡ್ ಥಿಂಕ್ ಸ್ಕಿಲ್ ಬೇಸ್ ಮೇಲೆ ನಿಮಗೆ MCQ ಕ್ವಶನಲ್ಲಿ ನೋಡೋಕ್ಕೆ ಸಿಗುತ್ತೆ. ಆಪ್ಷನ್ A ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಕಷ್ಟ ಕಾಲದಲ್ಲಿ ರಕ್ಷಿಸುವ ಎಂಬ ಭರವಸೆ, ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಹಾಗೆಯನ್ನು ಏನೊಂದು ಉಪೇಕ್ಷಿಸಬಾರದೆಂದು ಪೊಲೆಗೇರಿ ಸೋಮನಾಥ ಕವಿಯು ಅಭಿಪ್ರಾಯಪಟ್ಟಿದ್ದಾನೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ A ಇಸ್ ದ ರೈಟ್ ಆನ್ಸರ್, ಪಾಲಕನೆಂದು. ಸೊ ನೆಕ್ಸ್ಟ್ ಕ್ವಶನ್, ಜಾಲಿಯ ಮರದಂತೆ ಇರುವರು ಯಾರು? ಇದಕ್ಕೆ ಆನ್ಸರ್ ದುರ್ಜನರು. ವಾಲ್ಪೇರ್ಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂದ ತಕ್ಷಣ ಇಲ್ಲಿ ಆಪ್ಷನ್ E ಕಾರ್ವೇರ್ ಮಾರ್ಷ್. ನೆಕ್ಸ್ಟ್ ಕ್ವಶನ್, ಸುಮ್ಮನೆ ದೂರು ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು, SSLC ಕಟ್ಟಿ ಟೈಪಿಂಗ್ ಏನಾದರೂ ಕಲಿ ಎಂದು ನಿರೂಪಕಿಯು ಗೆಳತಿಯ ಸೀತಾಗೆ ಹೇಳುವ ಮಾತಿನಲ್ಲಿ ಬರುವ ಆಶಯ ಯಾವುದು ಅಂದ ತಕ್ಷಣ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ, ಆಯಿತಾ? ಇದಕ್ಕೆ ಆನ್ಸರ್ ಆಪ್ಷನ್ಸ್ ಇಲ್ಲಿ A ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಬದುಕನ್ನು ಬದಲಿಸಿಕೊಳ್ಳಬೇಕೆಂಬ ಸದಾಶಯ. ಸೊ ನೆಕ್ಸ್ಟ್ ಕ್ವಶನ್, ಕೃಷ್ಣೇಗೌಡನ ಆನೆಯ ಹೆಸರೇನು? ಇದಕ್ಕೆ ಆನ್ಸರ್ ಆಪ್ಷನ್ A ಗೌರಿ. ನೆಕ್ಸ್ಟ್ ಕ್ವಶನ್, ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದನು? ಇದಕ್ಕೆ ಆಪ್ಷನ್ E ಈ ಆನೆಯಿಂದ 5 ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, ನೋಡಿ ಸರ್, ನಿನ್ನೆ ಒಂದು ಹುಚ್ಚುನಾಯಿ 7 ಜನಕ್ಕೆ 16 ದನಗಳಿಗೆ ಕಚ್ಚಿದೆ. ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕಾಗುತ್ತೆ ಹೇಳಿ ಎಂದು ವೆಟನರಿ ಸ್ಟಾಕ್ಮ್ಯಾನ್ ಪುಟ್ಟಯ್ಯನ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ ಯಾವುದು ಅಂದ ತಕ್ಷಣ ಆಪ್ಷನ್ A ಇಸ್ ದ ರೈಟ್ ಆನ್ಸರ್, ಔಷಧ ಒದಗಿಸಲಾಗದ ಅಸಹಾಯಕತೆ. ನೆಕ್ಸ್ಟ್ ಕ್ವಶನ್,
ಹಲವು ಹಳ್ಳಗಳು ಸೇರಿ ಏನಾಗುತ್ತವೆ ಎಂದು ಸೋಮನಾಥನು ಅಭಿಪ್ರಾಯ. ಇದಕ್ಕೆ ಸಮುದ್ರ. ಆಪ್ಷನ್ ಇ. ಯಾವ ಮಾತಿಗೆ ಕೊನೆವಿಲ್ಲ ಎಂದು ಪುರಂದರದಾಸರು ತಿಳಿಸಿದ್ದಾರೆ. ಇದಕ್ಕೆ ಬೆನ್ನಾನದ ಮಾತಿಗೆ. ಆಪ್ಷನ್ ಇ. ನೆಕ್ಸ್ಟ್ ಕ್ವಶನ್. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯದಲ್ಲಿ ಮುದಕ ಇರುವ ಯಾವ ಸ್ಥಳದಲ್ಲಿ? ಆಪ್ಷನ್ ಅ. ಆಸಾಂ. ಒಮ್ಮೆ ನಗುತ್ತವೆ ಪದ್ಯದಲ್ಲಿ ಕವಿ ಜನರಿಗೆ ಯಾವುದಕ್ಕೆ ಗತಿ ಇಲ್ಲ ಎಂದಿದ್ದಾರೆ? ಆಪ್ಷನ್ ಅ. ಗಂಜಿಗೆ ಗತಿ ಇಲ್ಲ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವರು ಯಾರು? ಆಪ್ಷನ್ ಇ. ಸೀತಾ. ನೆಕ್ಸ್ಟ್ ಕ್ವಶನ್. ಮೇನ್ ಕ್ವಶನ್ಸ್ಗಳು ಅಷ್ಟೇ ನೋಡೋಣ. ಮುನ್ಸಿಪಾಲ್ಟಿನ ಪ್ರೆಸಿಡೆಂಟ್ ಹೆಸರೇನು? ಇದಕ್ಕೆ ಆನ್ಸರ್ ಖಾನ್ ಸಾಹೇಬ್. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಜಬ್ಬಾರ್ ವೆಟನರಿ ಆಸ್ಪತ್ರೆಗೆ ಬರಲು ಕಾರಣವೇನು? ಇದಕ್ಕೆ ಆನ್ಸರ್ ನಿಮಗೆ ಇಲ್ಲಿ ಆಪ್ಷನ್ ಅ. ಹುಚ್ಚುನಾಯಿ ಕಚ್ಚಿದ್ದರಿಂದ ಇಂಜೆಕ್ಷನ್ ಪಡೆಯಲು. ನೆಕ್ಸ್ಟ್ ಕ್ವಶನ್. ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾದ. ಇದಕ್ಕೆ ಆನ್ಸರ್ ಇಲ್ಲಿ ಸುಳ್ಳು ಅಂತ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಆಯಿತಾ. ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಭಾಷೆ. ಧನಿ ಎಂದಿಗೂ ನಂಬುವುದಿಲ್ಲ ಯಾರಿಗೆ? ಒಕ್ಕಳ ಮಕ್ಕಳನ್ನು, ಆಯಿತಾ. ನೆಕ್ಸ್ಟ್ ಕ್ವಶನ್. ವಿಜ್ಞಾನದ ಅಡಿಪಾಯವೇ ಡ್ಯಾಶ್ ಪ್ರಶ್ನೆ ಕೇಳುವುದು. ಡ್ಯಾಶ್ ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು. ಇದಕ್ಕೆ ಆನ್ಸರ್ ಚಂದ್ರಭವನ. ಹೊಂದಿಸಿ ಬರೆಯಿರಿ ಮೇನ್ ಕ್ವಶನ್ಸ್ಗಳು ನೋಡಿ. ಕೂಡಲ ಸಂಗಮ ದೇವ ವಚನ ಅಂದರೆ ಬಸವಣ್ಣವರ ವಚನಗಳು. ಶತಕ ಇದಕ್ಕೆ ಆನ್ಸರ್ ಆಗಿರುತ್ತೆ ಪಗೆಯಂ ಬಾಲಕ ನಂಬರೆ, ಸೋಮನಾಥ ಅವರು ಬರೆದಿರುವಂಥ ಶತಕ, ಸೋಮೇಶ್ವರ ಶತಕ. ಪುರಂದರದಾಸರು ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಜಾಲಿಯ ಮರದಂತೆ. ಬೆಳಗುವ ಜಾವ ಇದಕ್ಕೆ ಆನ್ಸರ್ ಮುಕ್ತಕಂಠ, ದತ್ತಾತ್ರ ರಾಮಚಂದ್ರ ಬೇಂದ್ರೆ. ಟಿ ಯಲ್ಲಪ್ಪ ಜಿಟ್ಟೆ ಮತ್ತು ಜೀವಯಾನ, ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್. ಇಲ್ಲಿ ಜಿ ಎಸ್ ಶಿವರುದ್ರಪ್ಪ ಅಂದ ತಕ್ಷಣ ಇದು ಮುಂಬೈ ಜಾತಕ. ನೆಕ್ಸ್ಟ್ ಕ್ವಶನ್. ಮಯತನುಜೆ ಎಂದರೆ ಯಾರು? ಇದಕ್ಕೆ ಮಂಡೋದರಿ. ಅನ್ಯಲಿಂಗವನ್ನು ನೆನೆಯದವರು ಯಾರು? ಇದಕ್ಕೆ ಆನ್ಸರ್ ಅಂಗದ ಮೇಲೆ ಲಿಂಗ ಧರಿಸಿದವನು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಹೆಂಡತಿಯ ಹರಿ ಬದಲಿ ಒಬ್ಬನೇ, ಗಂಡುಗೂಸೆ ವೈರಿಯನು ಕಡಿ, ಕಂಡವನು ಮಾಡುವನು ಮೇನ್, ತನ್ನೊಡಲ್ ನಿಕ್ಕುವನು. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಯಾರ ವಿಚಾರ ತಿಳಿಸಿದ್ದಾಳೆ? ಇದಕ್ಕೆ ಆನ್ಸರ್ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್, ಗಂಡನ ಕರ್ತವ್ಯ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ದುರ್ಗಂಧ ಬಿಡದಿರುವುದು ಯಾವುದು? ಇದಕ್ಕೆ ಆನ್ಸರ್ ಊರು ಹಂದಿ. ನೆಕ್ಸ್ಟ್ ಕ್ವಶನ್. ಹೊರಲೋಕವನ್ನು ಪರೀಕ್ಷಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂದ ತಕ್ಷಣ ತಾಯಿ. ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಸಲು ಲೇಖಕಿ ನೇಮಿಚಂದ್ರ ಭೇಟಿ ಮಾಡಿದ್ದು? ಇದಕ್ಕೆ ಆನ್ಸರ್ ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ. ನೆಕ್ಸ್ಟ್ ಕ್ವಶನ್. ಮೇನ್ MCQ ಕ್ವಶನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ಗಳು ಅಷ್ಟೇ ನಾವು ನೋಡೋಣ. ತಾನು ಹರಿದು ಬರುವಾಗಲೆಲ್ಲ ತನ್ನ ಸರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಲ್ಲವೇ? ಧನಿಗಳ ಬೆಳ್ಳಿಲೋಟ ಗದ್ಯದ ಈ ಸಾಲುಗಳು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಇದಕ್ಕೆ ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನಿರೂಪಕರ ಗೆಳೆಯ ಪ್ರಕಾಶ್. ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್, ಎಕಾಲಜಿಸ್ಟ್. ನೆಕ್ಸ್ಟ್ ಕ್ವಶನ್. ಇಲ್ಲೊಂದು ನಿಮಗೆ ಹಾಟ್ ಕ್ವಶನ್. ಅಲ್ರಿ ನಾಗರಾಜ್, ಅವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟ್ನಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಕಲಿಸಬೇಕು ಅಂತಿದ್ದಾರೆ. ಯಾರಾದರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು. ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಯಾವುದು ಅಂದ ತಕ್ಷಣ ಇಲ್ಲಿ ಆಪ್ಷನ್ ಅ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಹೊಂದಾಣಿಕೆ ಕೊರತೆ. ನಾಗರಾಜ್ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇ ಶಿಕಾರಿ ಗಂಡಿಯಲ್ಲಿ, ಆಯಿತಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ನಿಮಗೆ ಮೇನ್ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ವಾಲ್ಪೇರ್ಗೆ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು, ಆಯಿತಾ. ಚಹಾ ಗಿಡ ಅಂತ ಅಲ್ಲಿ ಆಪ್ಷನ್ ಇದೆ, ಆಯಿತಾ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಉಳಿಯಬೇಕಾಗುತ್ತದೆ, ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ದೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು, ಆಯಿತಾ. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು, ವಾಸ್ತವನ. ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಅಂದ ತಕ್ಷಣ ಚಂದ್ರಭವನ. ಸೊ ಈ ರೀತಿಯಲ್ಲಿ ನಿಮಗೆ ಮೇನ್ ಕ್ವಶನ್ಸ್ಗಳಾಗಿರುತ್ತೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್. ಪುರಂದರದಾಸ ಇದಕ್ಕೆ ಆನ್ಸರ್ ಕೀರ್ತನೆ. ಬೆಳಗುವ ಜಾವ ಇದಕ್ಕೆ ಆನ್ಸರ್ ಇಲ್ಲಿ ಮುಕ್ತಕಂಠ. ಶಿಲೆಬೆ ಏರಿದ್ದಾನೆ KS ನಿಸಾರ್ ಅಹಮದ್. ಜಿಟ್ಟೆ ಮತ್ತು ಜೀವಯಾನ ಇದಕ್ಕೆ ಆನ್ಸರ್ ಹತ್ತಿ ಚಿತ್ತ, ಟಿ ಯಲ್ಲಪ್ಪ ಅವರು ಬರೆದಿರುವಂಥ. ಸುಕನ್ಯಾ ಮಾರುತಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಒಮ್ಮೆ ನಗುತ್ತೇವೆ.
ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಆಪ್ಷನ್ ಇ ಸೀತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಗುರು ಹೇಗೆ ವರ್ತಿಸಬಾರದು? ಲಘುವಾಗಿ ವರ್ತಿಸಬಾರದು. ಮತ್ತು ನೆಕ್ಸ್ಟ್ ಕ್ವಶನ್, ಇಲ್ಲಿ ಯಾವ ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಿಲ್ಲ ಆ ಕ್ವಶನ್ಸ್ಗಳು ಬಿಟ್ಟು ಬೇರೆ ಬೇರೆ ಪ್ರಶ್ನೆಗಳು ನೋಡೋಣ ನಾವು, ಆಯಿತಾ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್. ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ, ಭಿನ್ನನ ಮಾತಿಗೆ ಕೊನೆ ಇಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವ ಎಂದರೆ? ದುರ್ಜನರು ಉಪಕಾರ ಮಾಡದೆ ಭಿನ್ನನದ ಮಾತು ಮಾತಾಡುತ್ತಾರೆ. ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ? ಇದಕ್ಕೆ ಆನ್ಸರ್ ಜೀವನದ ನದಿಗೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾದ? ಇದಕ್ಕೆ ಇಲ್ಲಿ ಸುಳ್ಳುಗಳಿಂದ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂದು ಹಮನಾಯಕರು ಮಾತಿನ ಆಶಯ ಏನೆಂದರೆ? ಹೊರ ರಾಜ್ಯದಿಂದ ಬಂದು ನೆಲೆಸುವುದರು ಇಲ್ಲಿನ ಭಾಷೆ ಕಲಿಯಬೇಕು. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಇದಕ್ಕೆ ಆನ್ಸರ್ ಗೋಳೂರು ಮಠ. ಇದು ರಿಪೀಟ್ ಆಗಿದೆ ಮತ್ತೆ. ಕ್ವಶನ್ ನಂಬರ್ 10 ನೋಡೋಣ. ಇದ್ದಿದ್ದನ್ನು ನಡೆಸಿಕೊಂಡು ಹೋಗದೆ ಕಷ್ಟ ಆಗಿದೆ, ಜನಗಳ ವಿಶ್ವಾಸವನ್ನು ಉಳಿಸಿಕೊಂಡು ಕುರ್ಚಿಯನ್ನು ಟರ್ಮು ಮುಗಿಸಿದರೆ ಸಾಕಾಗಿದೆ ಎಂದು ಖಾನ್ ಸಾಹೇಬರ ಮಾತಿನ ಮಮ್ಮೂರು ಏನೆಂದರೆ? ಇದಕ್ಕೆ ಆನ್ಸರ್ ಇಲ್ಲಿ ಆಪ್ಷನ್ ಅ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅಧಿಕಾರ ಉಳಿದರೆ ಸಾಕು. ಇವಾಗ ಖಾಲಿ ಬಿಟ್ಟ ಸ್ಥಳ ನೋಡಿ. ಮೇನ್ ಕ್ವಶನ್ಸ್ಗಳು ಅಷ್ಟೇ ನೋಡೋಣ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ಇದಕ್ಕೆ ಆನ್ಸರ್ ನಿಶಾ ಶರ್ಮಾ. ಧನಿಗಳು ಹೊಳೆಯತ್ತಲು ಸೂಚಿಸಿದ್ದು? ಇದಕ್ಕೆ ಆನ್ಸರ್ ಇಲ್ಲಿ ಕುದುಪನಿಗೆ, ಆಯಿತಾ. ಡ್ಯಾಶ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು ಯಾರು? ಶಿವಸುಬ್ರಹ್ಮಣ್ಯ ಅಯ್ಯರ್. ಅಲ್ಲಿದೆ ನೋಡಿ, ಆಯಿತಾ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು? ಇದಕ್ಕೆ ಆನ್ಸರ್ ವಾಸ್ತವನ. ಡ್ಯಾಶ್ ಬಾಯಿ ಚಪ್ಪಲ ಜಾಸ್ತಿ ಇರುತ್ತದೆ ಯಾರಿಗೆ? ಪೆನ್ಷನ್ದಾರರಿಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡೋಣ. ಇವಾಗ ಅತಿ ಹೆಚ್ಚು ರಿಪೀಟ್ ಇವೇ ಕ್ವಶನ್ಸ್ಗಳು ನಿಮಗೆ ಆಗಿದೆ ಫೈನಲ್ ಎಕ್ಸಾಮಲ್ಲಿ. ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಬಾರಿ ಕೂಡ ಇವೇ ಕ್ವಶನ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಹಾರ್ಡ್ ಕ್ವಶನಲ್ಲಿ ಸ್ವಲ್ಪ ಚೇಂಜಸ್ ಕೊಡ್ಬೋದು. ನೀವು ಹಾರ್ಡ್ ಕ್ವಶನ್ ಸಂಪೂರ್ಣವಾಗಿ ಓದಿ ಆಮೇಲೆ ಆಪ್ಷನ್ಗಳು ಕೊಟ್ಟಿರ್ತಾರೆ, ಅದು ನೋಡಿ ಅದರಲ್ಲಿ ಸರಿಯಾದ ಯಾವುದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪುಲಿಗೇರಿ ಸೋಮನಾಥ, ಸೋಮೇಶ್ವರ ಶತಕ, ಪುರಂದರದಾಸರು, ಪುರಂದರ ವಿಠಲ, ಕೆ.ಎಸ್. ನಿಸಾರ್ ಅಹಮದ್. ವ್ಯಕ್ತಿಪರ ಕವನಗಳು ಟಿ. ಯಲ್ಲಪ್ಪ, ಜಿಟ್ಟೆ ಮತ್ತು ಜೀವಯಾನ, ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇವೆ, ಆಯಿತಾ. ಅದೇ ರೀತಿ ಗುದುಗಿನ ಭಾರತ ಅಂದ ತಕ್ಷಣ ಇದೇನಾಗುತ್ತೆ ಆನ್ಸರ್? ಕುಮಾರವ್ಯಾಸ, ಅಂದರೆ ಇನ್ನೂ ಹುಟ್ಟಿದೇ ಇರಲಿ ನಾರಾಯಣರೋಳ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಡ್ಯಾಶ್ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿ ಯಾರು ಅಂದ ತಕ್ಷಣ ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಮೇಲೆ ಕೊಟ್ಟಿದ್ದಾರೆ. ಪ್ಲೇವಿಯಾ ಆಪ್ಷನ್ಸಲ್ಲಿ ನಿಮಗೆ ಮೇಲ್ಗಡೆ ಇದೆ. ನೆಕ್ಸ್ಟ್ ಕ್ವಶನ್. ವಿಜ್ಞಾನದ ಅಡಿಪಾಯವೇ? ಪ್ರಶ್ನೆ ಕೇಳುವುದು ಇದು ಮತ್ತೆ ರಿಪೀಟ್ ಆಗಿದೆ. ಸೊ ಕನ್ನಡವು ಕಸ್ತೂರವಲ್ಲವೇ ಎಂದವರು? ಇದು ಮತ್ತೆ ರಿಪೀಟ್ ಆಗಿದೆ. ಮನೋರಮೆ. ಸೊ ಕಲಿಯುಗದ ಅಮೃತ? ಇದು ಚಹಾ. ಇದು ಮತ್ತೆ ರಿಪೀಟ್ ಆಗಿರುವಂಥ ಪ್ರಶ್ನೆಗಳಾಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ MCQ ಕ್ವಶನ್ಸ್. ಇದರಿಂದ ಪರಿಮಳವನ್ನು ಅರಿಯಬಹುದು, ಪುಷ್ಪದಿಂದ ಹಗೆಯನ್ನು ಏನೊಂದು ಉಪೇಕ್ಷಿಸಬಾರದು, ಬಾಲಕಿನೆಂದು ಮತ್ತೆ ರಿಪೀಟ್ ಆಗಿರುವಂಥ ಪ್ರಶ್ನೆ. ದುರ್ಜನರ ಎಂತಹ ಮಾತಿಗೆ ಕೊನೆವಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ? ಭಿನ್ನದ ಮಾತಿಗೆ ಮತ್ತೆ ಇವೆಲ್ಲ ರಿಪೀಟ್ ಆಗಿರುವಂಥ ಪ್ರಶ್ನೆ. ಜನರಿಗೆ ಇದಕ್ಕೆ ಗತಿಯಿಲ್ಲ? ಆಪ್ಷನ್ ಇ ಗಂಜಿಗೆ. ಬಸಲಿಂಗ ಕಾಯಿಲೆಯ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪತೊಡಗಿತು? ಮಾನಸಿಕ ಸ್ತರ. ಆಪ್ಷನ್ ಆ. ಎಲ್ಲವೂ ಹುಲು ಮಾನವ ವೆಂಕಪಯ್ಯ, ಸುತ್ತಲೂ ನಾಕೂರಿನಲ್ಲಿರುವ ಯಾವುದೇ ಉಗ್ರಾಣಿನಾದರೂ ಕರೆತಂದು ನಂದ ಎರೆದು ಸರಪಳಿ ಎಳೆಸು. ಈ ಸಾಲುಗಳಲ್ಲಿ ಈ ಕೆಳಗಿನ ಯಾವ ಭಾವವನ್ನು ವ್ಯಕ್ತಪಡಿಸುತ್ತದೆ? ಆಪ್ಷನ್ ಇ ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ. ನೆಕ್ಸ್ಟ್ ಕ್ವಶನ್. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ಅಂದ ತಕ್ಷಣ ಟೆಲಿಫೋನ್ ಡಿಪಾರ್ಟ್ಮೆಂಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲಿಟಿನ ಪ್ರೆಸಿಡೆಂಟ್ ಕರ್ತವ್ಯ. ಆಪ್ಷನ್ ಅ ಊರನ್ನು ಸ್ವಚ್ಛತವಾಗಿಡುವುದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜ್ ಸರ್ವಿಸ್ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತು. ಇದಕ್ಕೆ ಅವನು ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆ ಕುರಿತು ಹೇಳಿರುವ ಸಂಗತಿ ಅಂದರೆ ಇಲ್ಲಿ ಆಪ್ಷನ್ಸ್ಗಳು ನಿಮಗೆ ಕೊಟ್ಟಿರ್ತಾರೆ, ಆಯಿತಾ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಮಗೆ ಆನೆ ದೊಡ್ಡ ಪ್ರಾಣಿ, ಸೂಕ್ಷ್ಮವಾಗಿ ವರ್ತಿಸುತ್ತದೆ. ವಾಲ್ಪೇರ್ ಮಧ್ಯದಲ್ಲಿ ಡ್ಯಾಶ್ ತೋಟವಿದೆ? ಇದಕ್ಕೆ ಆನ್ಸರ್ ಪುದು ತೋಟಂ. ಅಲ್ಲಿ ಮೇಲ್ಗಡೆ ಆಪ್ಷನ್ ಇದೆ. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವುದು ಯಾರಂದರೆ ಕನ್ನಡಿಗರು. ಧನಿಗಳು ಹೊಳೆಯತ್ತಲು ಡ್ಯಾಶ್ ಸೂಚಿಸಿದರು? ಇದಕ್ಕೆ ಆನ್ಸರ್ ಕುದುಪನಿಗೆ ಸೂಚಿಸಿದರು. ನೆಕ್ಸ್ಟ್ ಕ್ವಶನ್. ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು? ಯಾವುದು? ಅಣ್ಣಾಮಲೈ. ಬಾಯಿ ಚಪ್ಪಲ ಡ್ಯಾಶ್ ಜಾಸ್ತಿ ಇರುತ್ತದೆ ಯಾರಿಗೆ? ಪೆನ್ಷನ್ದಾರರಿಗೆ, ಇಲ್ಲಾಂದರೆ ವೃದ್ಧರಿಗೆ ಆಪ್ಷನ್ ಇರುತ್ತಿಲ್ಲ, ಅದೇ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಕೀರ್ತನೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಜಾಲಿಯ ಮರ. ಮುಂಬೈ ಜಾತಕ ಇದಕ್ಕೆ ಆನ್ಸರ್ ಆಗಿರುತ್ತೆ. ತೆರೆದ ದಾರಿ, KSS ನಿಸಾರ್ ಅಹಮದ್ ಇದಕ್ಕೆ ಆನ್ಸರ್.
ಶಿಲಿಬೆ ಏರಿದ್ದಾನೆ. ಹತ್ತಿ ಚಿತ್ತ ಇದಕ್ಕೆ ಆನ್ಸರ್ ಆಗಿರುತ್ತೆ. ಟಿ ಯಲ್ಲಪ್ಪ. ನಾಯೆಂಬ ಮಾಯಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ಒಮ್ಮೆ ನಗುತ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಏನು ಸ್ವಾಮಿ ಸಾಯೋದಕ್ಕೆ ಹೆದರುವ ನಾನು ಅಂತ ತಿಳಿದುಕೊಂಡ್ರ ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟ್ ಲೈನ್ಮನ್ಗಳು ಯಾರಾದರೂ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರುವುದನ್ನು ನೋಡಿದರೆ ಲೈನ್ಮನ್ ದುರ್ಗಪ್ಪನ ಮಾತುಗಳು ಆತನ ಕೆಲಸದ ಬಗ್ಗೆ ಏನು ಸೂಚಿಸುತ್ತದೆ? ಅಪಾಯಕಾರಿ ಕೆಲಸ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಳೆ ಕೋಪದ ಸುಬ್ಬಣ್ಣನಿಗೆ ಆನೆಯಿಂದ ಆದ ತೊಂದರೆ ಏನಂದರೆ ಇಲ್ಲಿ ಆಪ್ಷನ್ ನಿಮಗೆ ಆನ್ಸರ್ ಆಗಿರುತ್ತೆ. ಕೋಟೆಗೆ ಉರುಳಿಸಿದ್ದು. ನೆಕ್ಸ್ಟ್ ಕ್ವಶನ್. ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾನೆ? ಇದಕ್ಕೆ ಆನ್ಸರ್ ಮುಪ್ಪು. ಜಾಲಿಯ ರಸಸಾದ ಹೇಗಿರುತ್ತದೆ? ವಿಷಯದಂತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಹೆಣ್ಣು ಹರಿಬೋಕೋಸುವ ತಮ್ಮನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿನೆಂದು ನುಡಿದರು ಕುಜನರಾದರು. ಈ ಪದ್ಯದಲ್ಲಿ ಬರುವ ಕುಂತಿಯ ಚಿನ್ನ ಯಾರು ಅಂದ ತಕ್ಷಣ ಅರ್ಜುನ. ಆಪ್ಷನ್ ಇ. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ, ಅಂಗದ ಮೇಲೆ ಲಿಂಗ ಧರಿಸಿದವನು. ಅದೇ ರೀತಿ ಯಾರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು? ರಾಮ ಮತ್ತು ಲಕ್ಷ್ಮಣರನ್ನು. ಅದೇ ರೀತಿ ಇಲ್ಲಿ ಹೊಂದಿಸಿ ಬರೆಯಿರಿ. ಕುಮಾರವ್ಯಾಸ ಅಂದ ತಕ್ಷಣ ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣರೋಳ್. ಜಾಲಿಯ ಮರದಂತೆ ಪುರಂದರದಾಸರು. ಅದು ಹೂ ಹೆಚ್ಚಿಗೆ ಇಡುತ್ತೀನಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಲಲಿತಾ ಸಿದ್ದಬಸವಯ್ಯ. ಜಿಟ್ಟೆ ಮತ್ತು ಜೀವಯಾನ. ಹತ್ತಿ ಚಿತ್ತ. ಒಮ್ಮೆ ನಗುತ್ತೇವೆ. ಇದಕ್ಕೆ ಆನ್ಸರ್ ಸುಕನ್ಯಾ ಮಾರುತಿ. ಗರತಿಯ ಹಾಡು ಅಂದ ತಕ್ಷಣ ಹಬ್ಬಳ್ಳಿಯವರ ರಸಬಳ್ಳಿ ಜನಪದ. ಅದು ಆಪ್ಷನ್ ಕೊಟ್ಟರೆ ಅದು ಆನ್ಸರ್ ಆಗಿರುತ್ತೆ. ಇನ್ನೂ ಹುಟ್ಟಿದೇ ಇರಲಿ ನಾರಾಯಣರೋಳ್. ಇದು ಕರ್ನಾಟಕ ಕಥಾ ಮಂಜರಿ ಅಂದರೆ ಕುಮಾರವ್ಯಾಸ ಅವರದ್ದು ಕೃತಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಡ್ಯಾಶ್ ಬಗ್ಗೆ ತಿಳಿಸಲು ಲೇಖಕಿ ಕಮಲಾ ಮೇಡಮ್ ಅವರನ್ನು ಭೇಟಿ ಮಾಡಿದರು. ಯಾರು? ಕಿಡ್ನಿ ಸ್ಟೋನ್. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ? ದೀಪಜೀವಿ ಆಗುತ್ತಾರೆ. ಧನಿ ಎಂದಿಗೂ ಡ್ಯಾಶ್ ಒಕ್ಕಳ ಮಕ್ಕಳನ್ನು ನಂಬುವುದಿಲ್ಲ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಮನೋರಮೆ ಡ್ಯಾಶ್ ಕತೆ ಹೇಳಬೇಕೆಂದು ಕೇಳಿದಳು. ಶ್ರೀರಾಮಾಶ್ವಮೇಧ. ಆಪ್ಷನ್ ನಿಮಗೆ ಕೊಟ್ಟಿರ್ತಾರೆ. ಮತ್ತೆ ರಿಪೀಟ್ ಆಗಿರುವಂಥ ಪ್ರಶ್ನೆಗಳಾಗಿರುತ್ತೆ. ಆನೆ ಇಲ್ಲದರಿಂದ ಕೆಲಸಕ್ಕೆ ಎಲ್ಲಿ ಸೇರಿದ ವೇಲಾಯುಧ? ಇದಕ್ಕೆ ಆನ್ಸರ್ ಆಪ್ಷನ್ ಆ. ಸಿವೇಗೌಡರ ಹತ್ತಿರ. ಪೊಲೀಸರು ಏನೊಂದು ಮಹಜರು ಬರೆದುಕೊಂಡು ಹೋದರು? ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ. ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 8 ಏನು ಕೊಟ್ಟಿದಾರಲ್ಲ ಇದಕ್ಕೆ ಆನ್ಸರ್ ಲೈನ್ ಮೇಲೆ ಬಿದ್ದ ಮರ ತೆಗೆಯುವುದು ತಪ್ಪಲ್ಲ ಅಂತ. ಹಳ್ಳಿಯ ಚಹಾ ಪರಾಳದ ಅಂಗಡಿಯ ಹೆಸರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಚಂದ್ರಭವನ. ನೆಕ್ಸ್ಟ್ ಕ್ವಶನ್. ನಾಗರಿಕತೆ ಉನ್ನತಿಯ ಆದರ್ಶರೊಡನೆ ಆರಂಭವಾಗುವ ಅಭಿವೃದ್ಧಿ ಏನಾಗುತ್ತದೆ? ಮನುಕುಲದ ಪತನಕ್ಕೆ ಕಾರಣವಾಗುತ್ತದೆ. ಹುಸಿ ನಿದ್ದೆ ಸಾಕು ಎಂದು ಕವಿ ಹೇಳಿರುವರು ಯಾರಿಗೆ? ಮಕ್ಕಳಿಗೆ ಅಂತ. ಈ ಎಲ್ಲ ಕ್ವಶನ್ಸ್ಗಳು ಮತ್ತೆ ರಿಪೀಟ್ ಆಗಿರುವಂತಹ ಕ್ವಶನ್ಸ್ಗಳಾಗಿರುತ್ತೆ. ಗುರು ಹೇಗೆ ವರ್ತಿಸಬಾರದು? ಲಘುವಾಗಿ. ಹೇಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಬಾಲಕನೆಂದು. ನೆಕ್ಸ್ಟ್ ಕ್ವಶನ್. ಈ ಒಂದು ಪ್ರಶ್ನೆಗೆ ಆಪ್ಷನ್ ಇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಇಲ್ಲಿಂದ ಬ್ಲ್ಯಾಂಕ್ಸ್. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು? ತಿಮ್ಮಪ್ಪ. ಡ್ಯಾಶ್ ಇದು ಮಾರ್ಚನ ಜೊತೆಗಾರನ ಹೆಸರು? ಆನ್ಸರ್ ಪುನೋಚಿ. ನೆಕ್ಸ್ಟ್ ಕ್ವಶನ್. ಧನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ? ಶಾಂಭವಿ ಗೊತ್ತಿದೆ. ಇವೆಲ್ಲ ಕ್ವಶನ್ಸ್ ಮತ್ತೆ ರಿಪೀಟ್ ಆಗಿರುವಂಥ ಕ್ವಶನ್ಸ್ ಆಗಿರುತ್ತೆ. ಯಾವ್ಯಾವ ಕ್ವಶನ್ಸ್ಗಳು ರಿಪೀಟ್ ಆಗಿಲ್ಲ ಆ ಕ್ವಶನ್ಸ್ಗಳು ಅಷ್ಟೇ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಇಲ್ಲಿ ಪಗೆಂ ಬಾಲಕ ನಂಬರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಶತಕ. ಜಾಲಿಯ ಮರದಂತೆ ಪುರಂದರದಾಸರು. ಜನಪದ ಹಬ್ಬಳ್ಳಿಯವರ ರಸಬಳ್ಳಿ. ಟಿ ಯಲ್ಲಪ್ಪ. ಜಿಟ್ಟೆ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ. ಒಮ್ಮೆ ನಗುತ್ತೇವೆ. ಇದು ತೆರೆದ ದಾರಿ. GS ಶಿವರುದ್ರಪ್ಪ. ಲೋಕಲ್ ಸುದ್ದಿಗಳಿಗೆ ಇಲ್ಲಿ ಪ್ರಾಶಸ್ತ್ಯವಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಹಳ್ಳಿಯ ಚಹಾದ ಅಂಗಡಿಯಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಕ್ವಶನ್ ನಂಬರ್ 6 ಇದಕ್ಕೆ ಆನ್ಸರ್ ಮಾತೃಭಾಷೆಯ ಮಹತ್ವ. ಆಯಿತಾ? ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 15ಕ್ಕೆ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್. ಇವೆಲ್ಲ ಮತ್ತೆ ರಿಪೀಟ್ ಆಗಿದೆ. ಇವೆಲ್ಲ ರಿಪೀಟ್ ಆಗಿರುವಂಥ ಪ್ರಶ್ನೆಗಳಾಗಿರುತ್ತೆ. ಸೀತೆಯನ್ನು ರಾವಣ ಎಲ್ಲಿರಿಸಿದನು? ಪರಮದ ಎಂಬ ವನದಲ್ಲಿ. ದುರ್ಗಪ್ಪ ಕೇಳಿ ಪಡೆಯಲು ಬಂದಿದ್ದು ಕೊಡಲಿಯನ್ನು. ಆಯಿತಾ? ನೆಕ್ಸ್ಟ್ ಕ್ವಶನ್. ನಿರೂಪಕರ ಎಕಾಲಜಿಸ್ಟ? ಗೆಳೆಯರು ಪ್ರಕಾಶ್. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಪುಷ್ಪದಿಂದ. ಅನ್ನ ಆಜ್ಞೆಯಲ್ಲಿ ಪ್ರಮಿತನಾದವನು ಯಾರು? ಅರ್ಜುನ. ಇದು ಎಲ್ಲ ರಿಪೀಟ್ ಆಗಿದೆ. ತತ್ವಜ್ಞಾನಿಯನ್ನು ಕೇಳುವರು ಯಾರು? ಇದಕ್ಕೆ ಆನ್ಸರ್ ಘೋರ ಪಾಪಿಗಳು. ಕ್ವಶನ್ ನಂಬರ್ 6 ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಆನೆಯ ಮಾವತನ ಹೆಸರೇನು? ವೇಲಾಯುಧ. ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೊಡೆದರು? ಇದಕ್ಕೆ ಆನ್ಸರ್ ಮುನ್ಸಿಪಾಲಿಟಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಪದೇ ಪದೇ ಕೇಳಿರುವಂಥ ಪ್ರಶ್ನೆಗಳು ಬಿಟ್ಟು ಬೇರೆ ಬೇರೆ ಕ್ವಶನ್ಸ್ಗಳು ಏನಾದರೂ ಬಂದಿದೆ ನೋಡೋಣ. ಇಲ್ಲಿ ಕೂಡ ಅವೇ ಕ್ವಶನ್ಸ್ಗಳು ನಾವು ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನಲ್ಲಿ ಅವೇ ಕ್ವಶನ್ಸ್ ಇಲ್ಲಿ ಕೂಡ ಅದೇ ಕ್ವಶನ್ ಕೇಳಿದರೆ. ಬನ್ನಿ ಇವಾಗ ಬೇರೆ ಪ್ರಶ್ನೆ ನೋಡೋಣ. ಲಕ್ಷಧಾರಿಗಳ ಚದುರಂಗ ಆಟ ಯಾವುದು ಅಂದ ತಕ್ಷಣ ಜೀವನ. ಆಪ್ಷನ್ ಬಿ. ಕಲಾಂ ಅವರು ರಾಷ್ಟ್ರಪತಿಗೆ ಆಯ್ಕೆಯಾದಾಗ ಸುದ್ದಿ ಕೇಳಿದಾಗ ಅವರು ಎಲ್ಲಿದ್ದರು? ಹೈದರಾಬಾದ್. ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು? ಟೆಲಿಫೋನ್ ಡಿಪಾರ್ಟ್ಮೆಂಟ್. ಈ ರೀತಿಯಲ್ಲಿ ನಾವು ಇಂಪಾರ್ಟೆಂಟ್ MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ಗಳು ನೋಡಿದ್ವಿ. ಅವೇ ಅತಿ ಹೆಚ್ಚು ನಿಮಗೆ ರಿಪೀಟ್ ಆಗಿರುವಂಥ ಪ್ರಶ್ನೆಗಳಾಗಿರುತ್ತೆ.
ಗಳಾಗಿರುತ್ತೆ. ನೀವು ಕೂಡ ನೋಡಿರ್ಬೋದು. ನಿಮಗೆ ಡೆಫಿನೆಟ್ಲಿ ಇವೇ ಕ್ವಶನ್ಸ್ಗಳು ಫೈನಲ್ ಎಕ್ಸಾಮ್ 2026 ನಾಳೆ ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಇವೇ ಕ್ವಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. 28/2/2026 ಸೆಕೆಂಡ್ PUC ಕನ್ನಡ ವಿಷಯ ಫೈನಲ್ ಎಕ್ಸಾಮ್ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ನಾಳೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು.